ಇನ್ಮೇಲಿಂದ ಇದೊಂದು ಕರ್ನಾಟಕದಲ್ಲಿ ಶುರುವಾಗಬೇಕು. ಏನು ಅಂತಂದರೆ ರೈತಂಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ. ರೈತ ಬೆಳೆದ ಬೆಳೆಗೆ ರೈತನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ಎಳ್ನೀರು ಸಕ್ಕತ್ತಾಗದ ಮಾತ್ರ. ಹಂಗೆ ಕೆಂದೆಳ್ನೀರು ಒಳ್ಳೆ ಬುಂಡಕ್ಕೆ ಹೆಚ್ಚು ಕಮ್ಮಿ ನನಗೆ ಅದೇ. ಎಳ್ನೀರು ಏತೇತು ಉಪಯೋಗ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಕರಳು ಕ್ಲೀನ್ ಮಾಡುತ್ತೆ, ಇನ್ನೊಂದು ಜಠರ ಕ್ಲೀನ್ ಮಾಡುತ್ತೆ, ಇನ್ನೊಂದು ನೀಟಾಗಿ ಆರಗಣೆ ಆಯ್ತದೆ. ಬಾಡಿ ಏನಾದ್ರು ಹೀಟ್ ಇತ್ತು ಅಂತಂದರೆ ತಂಪಾಗಿರುತ್ತೆ, ಜೊತೆಗೆ ಎನರ್ಜಿ ಕೊಡುತ್ತೆ, ಇನ್ನೂ ಒಂದಷ್ಟು ಪೋಷಕಾಂಶಗಳು ಸಿಗುತ್ತೆ. ಫುಲ್ಲು ನ್ಯಾಚುರಲ್ಲಾಗಿ ಬೆಳೆಯುವಂಥ ಈ ಎಳ್ನೀರು ಬಾಡಿಗೆ ನಮಗೆ ಇಷ್ಟೆಲ್ಲ ಉಪಯೋಗಗಳನ್ನ ಕೊಡುತ್ತೆ. ಇವೇನು ಆಗಲಿಲ್ಲ ಅಂದರೂ ಕೊನೆಗೆ ಒಂದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ. ಅದಕ್ಕಾದರೂ ಇದನ್ನು ಕುಡಿಬೇಕು ಮನುಷ್ಯ. ಏನೇನೋ ಕುಡಿತೀವಿ, ದುಡ್ಡು ಕೊಡ್ತೀವಿ, ಬತಾದ ಈಚೆಗೆ ಗ್ಯಾಸು, ರೋಗ ತನ್ಕತ್ತೀವಿ. ಬಟ್ ಅದೆಲ್ಲ ಮಾಡೋದಕ್ಕೆ ನೆಮ್ಮದಿಯಾಗಿ ಇದನ್ನು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮಂಗೆ ರೈತರು ಬೆಳೆದ ಬೆಳೆಗೆ ಒಂದಷ್ಟು ರೇಟು ಸಿಗುತ್ತೆ, ಸಮಾಜನೂ ಚೆನ್ನಾಗಿರುತ್ತೆ. ಎಳ್ನೀರು ಕುಡೀರಿ, ನಿಮ್ಮ ಆರೋಗ್ಯ ಸದಾ ನಿಮ್ಮ ಕೈಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇದು ಯಾಕೆ ಮಾಡ್ತಿದ್ದೀನಿ ಅಂತಂದರೆ ರೈತರು ವಸ್ತುಗಳಿಗೆ ಅಥವಾ ರೈತರು ಬೆಳೆದಂಥ ಬೆಳೆಗಳಿಗೆ ಯಾರೂ ಆ್ಯಡ್ ಕೊಡೋರಿಲ್ಲ. ಈ ಗುಟ್ಕಾದವು, ಪಾನ್ ಪರಾಗು, ರಮ್ಮಿ, ಎಣ್ಣೆದು, ಸಿಗರೇಟ್ದು ಇದೆಲ್ಲ ಆ್ಯಡ್ ಕೊಡೋರು ಅವರೇ. ಇನ್ನೂ ಅವೇ ಬೇರೆ ಬೇರೆ ಅವೆಲ್ಲ ಹೇಳೋದು ಬೇಡ, ಅವಕ್ಕೆಲ್ಲ ಆ್ಯಡ್ ಕೊಡ್ತಾರೆ. ಬಟ್ ರೈತರು ಬೆಳೆದಂಥ ಬೆಳೆಗಳಿಗೆ, ಮನುಷ್ಯರು ತಿಂದು ಬದುಕುವಂಥ ಆರೋಗ್ಯವಾಗಿರುವಂಥ ಬೆಳೆಗಳಿಗೆ ಅಥವಾ ವಸ್ತುಗಳಿಗೆ ಯಾರೂ ಆ್ಯಡ್ ಕೊಡಲ್ಲ. ಅದು ಯಾರೂ ಮಾಡಲ್ಲ. ಯಾಕೆಂದರೆ ಎಲ್ಲ ಒಳ್ಳೇದಲ್ವಾ, ಇದರಿಂದ ಏನು ಪ್ರಯೋಜನ ಆಗೋಲ್ಲ ಸಮಾಜಕ್ಕೆ. ಹಂಗಾಗಿ ಯಾರೂ ಆ್ಯಡ್ ಕೊಡಲ್ಲ. ಅದಕ್ಕೆ ನಾನು ಬೆಳೆದಂಥ ಒಂದು ಬೆಳೆಗೆ ಅಥವಾ ನಮ್ಮ ಇಡೀ ರೈತ ಕುಲ ಏನು ಬೆಳೆಯುತ್ತೆ ಆ ಬೆಳೆಯಲ್ಲಿ ಪ್ರಮುಖವಾದ ಬೆಳೆ ಇದು ಎಳ್ನೀರು ಬೆಳೆ. ರೈತ ಬೆಳೆದ ಬೆಳೆಗೆ ರೈತನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ಪ್ರತಿಯೊಂದು ಒಳ್ಳೆ ಬೆಳೆಗಳೇನಿದೆ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನಗಳಿಗೆ ತಲುಪಬೇಕು. ಬೆಳೆದಂಥ ಬೆಳೆ ನೀಟಾಗಿ ನಾವು ಮಾರಾಟ ಮಾಡಬೇಕು, ಜನ ಖರೀದಿ ಮಾಡಬೇಕು ಅಂತಂದರೆ ನಾವೇ ನಮ್ಮ ವಸ್ತುಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ಅತಿ ಹೆಚ್ಚು ಪ್ರಚಾರ ಮಾಡಬೇಕು, ಜನಕ್ಕೆ ಒಂದು ಕೈಗೆಟುಕುವ ಬೆಲೆನಲ್ಲಿ ಸಿಗಬೇಕು. ಹಂಗಾಗಿ ಇದನ್ನು ನಾನೇ ಆ್ಯಡ್ ಕೊಡ್ತಿದ್ದೀನಿ. ಫಸ್ಟ್ ಟೈಮು ಒಬ್ಬ ರೈತ ತಾನು ಬೆಳೆದ ಬೆಳೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಒಂದು ಆ್ಯಡ್ ಕೊಡ್ತಿದ್ದೀನಿ, ಅಂದರೆ ಒಂದು ಜಾಹೀರಾತು ಕೊಡ್ತಿದ್ದೀನಿ. ಎಲ್ಲ ಕುಡೀರಿ, ಆರೋಗ್ಯವಾಗಿರಿ, ರೈತರನ್ನ ಉಳಿಸಿ, ನೀವು ಉತ್ತಮವಾಗಿ ಜೀವಿಸಿ ಅಂತ ಹೇಳ್ತಾ ಕೊನೆಯದಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ. ಜೈ ರೈತ.